ಎಲ್ರಿಗೂ ನಮಸ್ಕಾರ. ಇವತ್ತಿನ ಟಾಪಿಕ್ ಟ್ರುತ್ ಆ್ಯಂಡ್ ಮಿತ್ ಅಬೌಟ್ IVF. IVF ಒಂದು ತುಂಬ ದೊಡ್ಡ ಪ್ರಾಸೆಸ್ ಆ್ಯಂಡ್ ಮಕ್ಕಳು ಆಗದೇ ಇರೋರಿಗೆ IVF ಒಂದು ಲಾಸ್ಟ್ ಹೋಪ್. ಓಕೆ, ಬಟ್ ಬೇರೆಯವರ ಹೇಳಿಕೆ ಮಾತನ್ನು ಕೇಳಿ ಕೇಳಿ ಸುಮಾರಷ್ಟು ನಾವು ಅಸಂಪ್ಷನ್ನು ಮಾಡ್ಕೊಂಡಿರ್ತೀವಿ. ಸುಮಾರಷ್ಟು ಜನ ಹೇಳೋದನ್ನು ಕೇಳಿ ಕೇಳಿ ಅಂದ್ಕೊಂಡ್ಬಿಟ್ಟಿರ್ತೀವಿ, ಇಲ್ಲ ಹೀಗೆ ಇರುತ್ತೆ IVF ಅಲ್ಲಿ ಅಂತ. ಅದರಿಂದ ಭಯನೂ ಇರುತ್ತೆ. ಮಾಡಿಸ್ಕೊಳ್ಳೋಕ್ಕೂ ಮುಂಚೆ IVF ಮಾಡಿಸ್ಕೋಬೇಕಾ ಬೇಡವಾ ಅನ್ನೋ ಭಯನೂ ಇರುತ್ತೆ. ಸೊ ಇವತ್ತಿನ ವಿಡಿಯೋನಲ್ಲಿ ಏನೆಲ್ಲ ತಪ್ಪು ತಿಳುವಳಿಕೆಗಳು ಇರುತ್ತೆ ಯೂಶ್ವಲ್ ಆಗಿ ಆ್ಯಂಡ್ ನಿಜ ಯಾವುದು ಅನ್ನೋದನ್ನು ತಿಳ್ಕೊಳ್ತಾ ಹೋಗೋಣ. ಮತ್ತೆ ತಡ ನೋಡೋಣ ಬನ್ನಿ. ಇದರಲ್ಲಿ ಮಿತ್ ನಂಬರ್ 1 ಏನಂತಂತಂದರೆ IVF ಪ್ರಾಸೆಸ್ಸಿಂದ ಹೆಣ್ಮಕ್ಳ ಹೆಲ್ತು ತುಂಬಾ ಹಾಳಾಗುತ್ತೆ. ಸುಮಾರಷ್ಟು ಜನಕ್ಕೆ IVF ಮಾಡಿಸೋದ್ರಿಂದ ಗೋಯಿಂಗ್ ಫಾರ್ವರ್ಡ್ ಅಂತಂತಂದರೆ ಮುಂದೆ ಜೀವನದಲ್ಲಿ ಅವರಿಗೆ ಕ್ಯಾನ್ಸರ್ ಬರುವಂತಹ ಸಾಧ್ಯತೆ ಇರುತ್ತೆ ಅಂತಂತ ಹೇಳ್ತಾರೆ. ಇದು ಕಂಪ್ಲೀಟಾಗಿ ತಪ್ಪು. ಈಗ ಕೊಡೋವಂತಹ IVF ಇಂಜೆಕ್ಷನ್, IVF ಪ್ರಾಸೆಸ್ಸಲ್ಲಿ ಏನು ಮಾಡ್ತಾರೆ, ಏನು ಕಟ್ ಮಾಡೋದಿಲ್ಲ. ಓಕೆ, ಏನು ಮಾಡ್ತಾರೆ, ಇಂಜೆಕ್ಷನ್ ಕೊಡ್ತಾರೆ. ಇಂಜೆಕ್ಷನಲ್ಲಿ ಏನು ಕೊಡ್ತಾರೆ, ಹಾರ್ಮೋನ್ಸ್ ಕೊಡ್ತಾರೆ. ಬೇರೆ ಯಾವುದೋ ಹಾರ್ಮೋನ್ಸ್ನ ಕೊಡೋದಿಲ್ಲ. ನಮ್ಮ ದೇಹದಲ್ಲಿ ಇರಬೇಕಾದಂತಹ ಹಾರ್ಮೋನ್ಸ್ನೇ ಬೇಕಾಗಿದ್ದು ಪ್ರಮಾಣದಲ್ಲಿ ಇಲ್ಲ ಅಂದವಾಗ ಡಾಕ್ಟರ್ಸ್ ಏನು ಮಾಡ್ತಾರೆ, ಎಕ್ಸ್ಟ್ರಾ ಹಾರ್ಮೋನ್ಸ್ ಕೊಟ್ಟಿರ್ತಾರೆ ಅಷ್ಟೇ. ಓಕೆ, ಸೊ ಅದೇ ಹಾರ್ಮೋನ್ಸನ್ನೇ ಕೊಡ್ತಾರೆ ಹೊರತು ಬೇರೆ ಏನನ್ನೂ ಕೊಟ್ಟಿರೋದಿಲ್ಲ. ಅದರಿಂದ ಕ್ಯಾನ್ಸರ್ಗೂ ಈ IVF ಪ್ರೊಸೆಸ್ಗೂ ಯಾವುದೇ ಥರನಾದಂತಹ ಸಂಬಂಧ ಇಲ್ಲ. ಗೋಯಿಂಗ್ ಫಾರ್ವರ್ಡ್ ಆಲ್ಸೋ ನಿಮಗೆ ಯಾವುದೇ ರೀತಿಯಾದಂತಹ ತೊಂದರೆ ಆಗೋದಿಲ್ಲ, ಜಸ್ಟ್ ಬಿಕಾಸ್ ನೀವು IVF ಮಾಡಿಸ್ಕೊಂಡಿದ್ದೀರಾ ಅಂತ. ಓಕೆ, ಅದಕ್ಕೆ ಯಾವುದೇ ಥರನಾದಂತಹ ಸಂಬಂಧ ಇಲ್ಲ. ನಿಮ್ಮ ಲೈಫ್ ಸ್ಟೈಲ್ ಆಗಿರ್ಬೋದು, ಫುಡ್ ಹ್ಯಾಬಿಟ್ಸ್ ಆಗಿರ್ಬೋದು, ಬೇರೆ ಎಲ್ಲನೂ ಮ್ಯಾಟರ್ ಆಗುತ್ತೆ ನಿಮಗೆ ಯಾಕೆ ಆರೋಗ್ಯ ಚೆನ್ನಾಗಿಲ್ಲ ಮುಂದೆ ಅನ್ನೋದಕ್ಕೆ. ಓಕೆ, ಆದರೆ IVF ಮಾಡಿಸ್ಕೊಂಡಿರೋದ್ರಿಂದನೇ ನಿಮಗೆ ಮುಂದೆ ಒಂದು ದಿವಸ ಹೀಗಾಗುತ್ತೆ, ಹಾಗಾಗುತ್ತೆ, ಹೆಲ್ತ್ ಇಶ್ಯೂಸ್ ಆಗುತ್ತೆ ಅನ್ನೋ ಥರದ್ದು ಯಾವುದೂ ಇಲ್ಲ. ಡೂ ದೇ ಯೂಸ್ ಅದರ್ಸ್ ಎಗ್ಸ್ ಆ್ಯಂಡ್ ಸ್ಪರ್ಮ್ಸ್? ಈಗ ಒಂದು ಮೂವಿನೇ ಇದೆ ಈ ಕಾನ್ಸೆಪ್ಟ್ ಮೇಲೆ. ಏನು ಮಾಡ್ತಾ ಇರ್ತಾರೆ ಅದರಲ್ಲಿ, ಈ ಯಾರಿಗೆಲ್ಲ ಇನ್ಫರ್ಟಿಲಿಟಿ ಇಶ್ಯೂಸ್ ಇರುತ್ತೆ ಅವ್ರು ಯಾರು ಫರ್ಟಿಲಿಟಿ ಕ್ಲಿನಿಕಲ್ಲಿ ತೋರಿಸ್ಕೊತಾ ಇರ್ತಾರೆ ಅಂಥವ್ರಿಗೆ, ಹೆಣ್ಮಕ್ಳಿಗೆ ಅವ್ರು ಗೊತ್ತಿಲ್ಲದೆ ಅವ್ರ ಪಾರ್ಟ್ನರ್ ಸ್ಪರ್ಮ್ನ ಯೂಸ್ ಮಾಡೋ ಬದಲು ಬೇರೆ ಯಾರೋ ಒಬ್ಬ ಪರ್ಟಿಕ್ಯುಲರ್ ಅವನು ಸ್ವಲ್ಪ ಸೈಕೋ ಇರ್ತಾನೆ ಅದರಲ್ಲಿ, ಆ ಸೈಕೋದು ಸ್ಪರ್ಮ್ಸ್ನ ಯೂಸ್ ಮಾಡಿ ಆ ಹುಡುಗಿರನ್ನ ಇಂಪ್ರೆಗ್ನೆಂಟ್ ಮಾಡ್ತಿರ್ತಾರೆ. ಆಮೇಲೆ ಅವರನ್ನು ಥ್ರೆಟನ್ ಮಾಡ್ತಿರ್ತಾರೆ, ಹೆದರ್ಸ್ತಾ ಇರ್ತಾರೆ, ಬ್ಲ್ಯಾಕ್ ಮೇಲ್ ಮಾಡ್ತಾ ಇರ್ತಾರೆ. ಓಕೆ, ಅದರಿಂದ ಎಲ್ಲ ಹೆಣ್ಮಕ್ಳು ಸೂಸೈಡ್ ಮಾಡ್ಕೊಂಡು ಸತ್ತೋಗ್ತಾ ಇರ್ತಾರೆ. ಸೊ ಇದು ಕಾನ್ಸೆಪ್ಟ್ ಆ ಮೂವಿದು. ಇದು ತಮಿಳ್ ಮೂವಿ ಅನಿಸುತ್ತೆ, ನನಗೆ ಗೊತ್ತಿಲ್ಲ, ಹೆಸರು ನೆನಪಾಗ್ತಾ ಇಲ್ಲ. ಸೊ ಈ ಕಾನ್ಸೆಪ್ಟ್ ಇಟ್ಕೊಂಡೆ ಅದು ಮಾಡಿರೋದು. ಬಟ್ ಆ್ಯಕ್ಚುಯಲ್ ಲೈಫಲ್ಲಿ ಆ ಥರ ಮಾಡೋದಿಲ್ಲ. ನಿಮ್ಮ ಪರ್ಮಿಷನ್ ಇಲ್ಲದೆ ಡೋನರ್ ಎಗ್ಸ್ ಅಥವಾ ಡೋನರ್ ಸ್ಪರ್ಮ್ನ ಯೂಸ್ ಮಾಡೋದಿಲ್ಲ. ಯಾವಾಗ ನಿಮ್ಮ ಎಗ್ಸ್ ಆ್ಯಂಡ್ ಸ್ಪರ್ಮಲ್ಲಿ ಯಾವುದೇ ರೀತಿಯಾದಂತಹ ಪ್ರಾಬ್ಲಮ್ ಇತ್ತು, ಅದರಿಂದ ನೀವು ಸಕ್ಸಸ್ಫುಲ್ಲಾಗಿ ಕನ್ಸೀವ್ ಆಗೋದಕ್ಕೆ ಸಾಧ್ಯನೇ ಇಲ್ಲ ಅನ್ನೋದು ಕಂಡು ಬಂತು ಅಂತಂತಂದರೆ ಡಾಕ್ಟರ್ಸು ಸಜೆಸ್ಟ್ ಮಾಡ್ತಾರೆ ದ್ಯಾಟ್ ಡೋನರ್ ಎಗ್ ಆರ್ ಡೋನರ್ ಸ್ಪರ್ಮ್ಗೆ ಹೋಗೋಣ ಅಂಥೇಳಿ. ಸೊ ಅದೆಲ್ಲ ಆದಮೇಲೆ ನೀವು ಒಪ್ಪಿಗೆ ಕೊಟ್ಟ ಮೇಲೆ, ಹ್ಞೂ ಅಂದ ಮೇಲೆ ಮಾತ್ರ ಡೋನರ್ ಎಗ್ ಆ್ಯಂಡ್ ಡೋನರ್ ಸ್ಪರ್ಮ್ನ ಯೂಸ್ ಮಾಡ್ತಾರೆ, ಬೇಕಾಗಿದ್ದರೆ ಮಾತ್ರ. ಯಾವಾಗ ನಿಮ್ಮ ಎಗ್ಸ್ ಆ್ಯಂಡ್ ನಿಮ್ಮ ಸ್ಪರ್ಮ್ ಚೆನ್ನಾಗಿತ್ತು ಅಂತಂತಂದರೆ ಖಂಡಿತವಾಗ್ಲೂ ಈ ಥರ ಎಲ್ಲ ಮಾಡೋದಿಲ್ಲ. ನೆಕ್ಸ್ಟು IVF ಬೇಬೀಸ್ ಆರ್ ನಾಟ್ ನ್ಯಾಚುರಲ್ ಆ್ಯಂಡ್ ಆ ಮಕ್ಕಳಿಗೆ IVF ಥ್ರೂ ಆಗೋ ಮಕ್ಕಳಿಗೆ ಏನಾದರೂ ಬರ್ತ್ ಡಿಫೆಕ್ಟ್ಸ್ ಇರುತ್ತೆ, ಏನಾದರೂ ತೊಂದರೆ ಇರುತ್ತೆ, ಹೆಲ್ತ್ ಇಶ್ಯೂಸ್ ಇರುತ್ತೆ ಅಂತ ಅನ್ನೋದು ಮಿತ್. ಯಾಕೆ ಅಂತಂತಂದರೆ ನಿಮಗೆ ನ್ಯಾಚುರಲ್ ಕನ್ಸೀವ್ ಆದವಾಗ ಇಲ್ಲದೆ ಇರುವಂತಹ ಪ್ಲಸ್ ಪಾಯಿಂಟು IVF ಅಲ್ಲಿರುತ್ತೆ. ಯಾಕೆ ಅಂತಂತಂದರೆ ನಿಮ್ಮ ದೇಹದಲ್ಲಿ, ನಿಮ್ಮ ಹೊಟ್ಟೆನಲ್ಲಿ ಮಗು ಇಂಪ್ಲಾಂಟ್ ಆಗಿ ಬೆಳೆಯೋದಕ್ಕೆ ಸ್ಟಾರ್ಟ್ ಆದ ತಕ್ಷಣ ಇಮಿಡಿಯೇಟಾಗಿ ಮಗು ಹೇಗಿದೆ ಅನ್ನೋದು ಗೊತ್ತಾಗೋದಿಲ್ಲ. ಲೇಟರ್ ಇನ್ ಸ್ಕ್ಯಾನ್ಸ್ ಗೊತ್ತಾಗುತ್ತೆ. ಯಾವಾಗ 3rd ಮಂತ್ 5th ಮಂತ್ ಸ್ಕ್ಯಾನ್ ಮಾಡ್ತಾ ಮಾಡ್ತಾ ಹೋದ ಹಾಗೆ ನಿಮಗೆ ಗೊತ್ತಾಗುತ್ತೆ ಹೊಟ್ಟೆನಲ್ಲಿ ಬೆಳೀತಾ ಇರೋ ಮಗು ಹೇಗಿದೆ ಅನ್ನೋದು. ಏನಾದರೂ ಪ್ರಾಬ್ಲಮ್ ಇದೆನಾ, ಲೈಕ್ ಡೌನ್ ಸಿಂಡ್ರೋಮ್ ಆಯಿತು, ಕ್ರೋಮೋಸೋಮಲ್ ಅಬ್ನಾರ್ಮಾಲಿಟಿ ಏನಾದರೂ ಇದೆನಾ ಅನ್ನೋದು ಅವಾಗ ಗೊತ್ತಾಗುತ್ತೆ. ಓಕೆ, ಆದರೆ IVF ಅಲ್ಲಿ ನಿಮ್ಗೆ ಅದೊಂದು ಪ್ಲಸ್ ಪಾಯಿಂಟ್. ಯಾಕೆ ಅಂತಂತಂದರೆ ಎಂಬ್ರಿಯೋ ಟ್ರಾನ್ಸ್ಫರ್ ಮಾಡೋಕ್ಕಿಂತ ಮುಂಚೆನೇ ಅದನ್ನು ಟೆಸ್ಟ್ ಮಾಡ್ತಾರೆ. ಸೊ ಜೆನೆಟಿಕಲಿ ಎಂಬ್ರಿಯೋ ತುಂಬ ಪರ್ಫೆಕ್ಟ್ ಇತ್ತು ಅಂತಂದರೆ ಮಾತ್ರ ಅದನ್ನು ನಿಮಗೆ ಟ್ರಾನ್ಸ್ಫರ್ ಮಾಡ್ತಾರೆ. ಓಕೆ, ಕ್ರೋಮೋಸೋಮಲ್ ಅಬ್ನಾರ್ಮಾಲಿಟಿ ಏನಾದರೂ ಇದೆ ಅನ್ನೋದು ಕಂಡು ಬಂತು ಅಂತಂತಂದರೆ ಅಲ್ಲೇ ಡಿಸ್ಕಾರ್ಡ್ ಮಾಡ್ತಾರೆ, ನಿಮ್ಗೆ ಅದನ್ನು ಟ್ರಾನ್ಸ್ಫರ್ ಮಾಡೋದಿಲ್ಲ. ಗೊತ್ತಾಯ್ತಾ? ಹೊಟ್ಟೆನಲ್ಲಿ ಮಗು ಬೆಳೆಯೋದಕ್ಕೆ ಸ್ಟಾರ್ಟ್ ಆದಮೇಲೆ ತಗ್ಸೋದು ಎಷ್ಟು ಕಷ್ಟ ಗೊತ್ತಾ ನಿಮಗೆ? ಅದು ಟು ಟಾರ್ಚರ್ ಅದು. ಆಯಿತಾ? ಅದನ್ನು ತಡ್ಕೊಳ್ಳೋದಕ್ಕೆ ಯಾವ ತಾಯಿಗೂ ಆಗೋದಿಲ್ಲ. ಅಂಥದ್ದು ನೀವು ನ್ಯಾಚುರಲ್ ಕನ್ಸೀವ್ ಆದವಾಗ ನಿಮ್ಗೆ ಆ ಆಪ್ಷನ್ ಎಲ್ಲಿರುತ್ತೆ? ಮಗು ಹೇಗಿದೆ ಅನ್ನೋದು ಚೆಕ್ ಮಾಡೋದು ಯಾವಾಗ ಚೆಕ್ ಮಾಡ್ತೀರಾ ನೀವು? ಲೇಟರ್ ಪ್ರೆಗ್ನೆಂಟ್ ಆಗಿ ಸುಮಾರು ತಿಂಗಳು ಆದಮೇಲೆ ಚೆಕ್ ಮಾಡ್ತೀರಾ. ಆದರೆ ಇಲ್ಲಿ ನಿಮಗೆ ಅಲ್ಲೊಂದು ಫಿಲ್ಟರ್ ಸಿಗುತ್ತೆ. ಯಾವುದು ಚೆನ್ನಾಗಿದೆ, ಯಾವುದು ಚೆನ್ನಾಗಿಲ್ಲ ಎಂಬ್ರಿಯೋ ಅನ್ನೋ ಆಧಾರದ ಮೇಲೆ ಅದನ್ನು ನಿಮಗೆ ಟ್ರಾನ್ಸ್ಫರ್ ಮಾಡ್ತಾರೆ. ಓಕೆ, ಆ್ಯಂಡ್ IVF ಥ್ರೂ ಹುಟ್ಟೋ ಮಕ್ಕಳಿಗೂ ನ್ಯಾಚುರಲ್ ಆಗಿ ಹುಟ್ಟೋ ಮಕ್ಕಳಿಗೂ ಯಾವುದೇ ಥರನಾದ ಡಿಫ್ರೆನ್ಸ್ ಇರೋದಿಲ್ಲ. ಎಲ್ಲ ಮಕ್ಕಳು ನಾರ್ಮಲ್ ಆಗಿಯೇ ಇರುತ್ತೆ. ಓಕೆ, ನಾನಂತರೂ ನೋಡಿದ್ದೀನಿ IVF ಥ್ರೂ ಆಗಿರೋ ಮಕ್ಕಳು ಅಂದ್ರೂ ಹಂಗೆ ಊರು ಮಾರ್ಕೊಂಡು ಬರೋ ಅಷ್ಟು ಕ್ಲೆವರ್ ಇದೆ.
ಆಯಿತಾ. ಇಟ್ ಕಂಪ್ಲೀಟ್ಲಿ ಡಿಪೆಂಡ್ಸ್ ಆನ್ ಇಂಡಿವಿಜುವಲ್, ಆಯಿತಾ. ನಿಮ್ಮ ಜೀನ್ಸಲ್ಲಿ ಏನಿದೆ ಅದೇ ಟ್ರಾನ್ಸ್ಫರ್ ಆಗಿರುತ್ತೆ ಹೊರತು ಬೇರೆ ಏನೂ ಬಂದಿರಲ್ಲ. IVF ಬೇರೆ ಯಾವುದನ್ನೂ ಆ್ಯಡ್ ಮಾಡೋದಿಲ್ಲ ಅಲ್ಲಿ. ಓಕೆ. ಸೊ ಹಾಗಾಗಿ ನಿಮ್ಮ ವಂಶಾವಳಿನಲ್ಲಿ ಏನಾದರೂ ಪ್ರಾಬ್ಲಮ್ ಇದ್ದು ಅದರಿಂದ ಏನಾದರೂ ಮಗುಗೆ ಜೆನೆಟಿಕಲಿ ಡಿಸಾರ್ಡರ್ ಇತ್ತು ಅಂದರೆ ಕೂಡ ಅದು ಕೂಡ ಎಲಿಮಿನೇಟ್ ಆಗುತ್ತೆ. ಯಾಕಂತಂದರೆ ಹೆಲ್ದಿ ಆಗಿರೋ ಎಂಬ್ರಿಯೋನ ಮಾತ್ರ ಟ್ರಾನ್ಸ್ಫರ್ ಮಾಡ್ತಾರೆ. ಅನ್‌ಹೆಲ್ದಿ ಇತ್ತು ಅಂತಂತಂದರೆ ಡಿಸ್ಕಾರ್ಡ್ ಮಾಡ್ತಾರೆ. ಓಕೆ. IVF ಬೇಬೀಸು ನ್ಯಾಚುರಲ್ ನಾರ್ಮಲ್ ಆಗಿಯೇ ಇರುತ್ತೆ. ಅವ್ರಿಗೆ ಯಾವುದೇ ಥರನಾದಂತಹ ಬರ್ತ್ ಡಿಫೆಕ್ಟ್ಸ್ ಇರೋದಿಲ್ಲ ಜಸ್ಟ್ ಬಿಕಾಸ್ ಆಫ್ IVF. ನೆಕ್ಸ್ಟ್ ಪಾಯಿಂಟು, ಆಲ್ವೇಸ್ IVF ವರ್ಕ್ಸ್ ಆನ್ ಫಸ್ಟ್ ಅಟೆಂಪ್ಟ್. ಫಸ್ಟ್ ಅಟೆಂಪ್ಟಲ್ಲಿ ಆಗಲಿಲ್ಲ ಅಂತಂತಂದರೆ ಮುಂದಕ್ಕೆ ಆಗೋದೇ ಇಲ್ಲ ಅನ್ನೋದು ಒಂದು ಮಿತ್. ಯಾಕೆ ಅಂತಂತಂದರೆ IVF ಸಕ್ಸಸ್ ಅನ್ನೋದು ಬರೀ ನಿಮ್ಮ ಫಸ್ಟ್ ಅಟೆಂಪ್ಟಾ ಸೆಕೆಂಡ್ ಅಟೆಂಪ್ಟಾ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿರೋದಿಲ್ಲ. IVF ಸಕ್ಸಸ್ಸು ಯಾವಾಗಲೂ ನಿಮ್ಮ ಏಜ್ ಆಗಿರ್ಬೋದು, ಎಗ್ ಕ್ವಾಲಿಟಿ ಆಗಿರ್ಬೋದು, ಸ್ಪರ್ಮ್ ಕ್ವಾಲಿಟಿ ಆಗಿರ್ಬೋದು, ಫರ್ಟಿಲಿಟಿ ಇಶ್ಯೂ, ನೀವು ಯಾವ ಫರ್ಟಿಲಿಟಿ ಇಶ್ಯೂಯಿಂದ IVF ಮಾಡಿಸ್ಕೊಳ್ಳೋದಕ್ಕೆ ಬಂದಿದ್ದೀರಾ ಅನ್ನೋ ಆಧಾರದ ಮೇಲೆ ಡಿಪೆಂಡ್ ಆಗುತ್ತೆ. ನಿಮ್ಮ ಏಜ್ ಆಗಿರಬಹುದು, ಎಲ್ಲನೂ ಡಿಪೆಂಡ್ ಆಗುತ್ತೆ ಹೊರತು ಫಸ್ಟ್ ಅಟೆಂಪ್ಟಾ ಸೆಕೆಂಡ್ ಅಟೆಂಪ್ಟಾ ಅನ್ನೋದು ಡಸಂಟ್ ಮ್ಯಾಟರ್. ಓಕೆ. ಕೆಲವೊಂದಿಷ್ಟು ಜನಕ್ಕೆ ಫಸ್ಟ್ ಅಟೆಂಪ್ಟಲ್ಲೇ ಸಕ್ಸಸ್ ಆಗುತ್ತೆ, ಕೆಲವೊಂದಿಷ್ಟು ಜನಕ್ಕೆ ಸೆಕೆಂಡ್ ಆ್ಯಂಡ್ ಥರ್ಡ್ ಅಟೆಂಪ್ಟಲ್ಲಿ ಸಕ್ಸಸ್ ಆಗುತ್ತೆ. ನೆಕ್ಸ್ಟ್ ಮಿತ್ತು, ಹೆಣ್ಮಕ್ಳಿಗೆ ಏನಾದರೂ ತೊಂದರೆ ಇದ್ದರೆ ಮಾತ್ರ IVFಗೆ ಹೋಗ್ತಾರೆ. ಇದು ಖಂಡಿತ ಸುಳ್ಳು ಇದು. ಯಾಕಂತಂತಂದರೆ IVF ಹೋಗೋರಿಗೆ ಗಂಡ್ಮಕ್ಳಲ್ಲೇ ಪ್ರಾಬ್ಲಮ್ ಇದೆ, ಹೆಣ್ಮಕ್ಳಲ್ಲೇ ಪ್ರಾಬ್ಲಮ್ ಇದೆ ಅಂತಂತಲ್ಲ. ಇರ್ರೆಸ್ಪೆಕ್ಟಿವ್ ಆಫ್ ಮೇಲ್ ಆ್ಯಂಡ್ ಫೀಮೇಲ್ ಇಬ್ಬರಲ್ಲಿ ಯಾರಿಗೆ ಒಬ್ಬರಿಗೆ ಪ್ರಾಬ್ಲಮ್ ಇದ್ರೂ ಕೂಡ IVFಗೆ ಹೋಗಬೇಕಾಗತ್ತೆ. ಓಕೆ. ಮೇಲ್ ಇನ್ಫರ್ಟಿಲಿಟಿ ಇದ್ದವಾಗ್ಲೂ ಕೂಡ, ಅಂದರೆ ಗಂಡ್ಮಕ್ಳಲ್ಲಿ ತೊಂದರೆ ಇದ್ದವಾಗ್ಲೂ ಕೂಡ IVF ಮಾಡಿಸ್ತಾ ಇರ್ತಾರೆ. ಹೆಣ್ಮಕ್ಳ ಕಡೆಯಿಂದ ಝೀರೋ ಪ್ರಾಬ್ಲಮ್ ಇದ್ದವಾಗ. ಏನು ಅಂತಂತಂದರೆ ಸೊಸೈಟಿನಲ್ಲಿ ಇದು ಹೆಣ್ಮಕ್ಳಿಗೆ ಪ್ರಾಬ್ಲಮ್ ಇದ್ದರೆ ಅದನ್ನು ಮೋರ್ ನಾರ್ಮಲೈಸ್ ಮಾಡಿಬಿಟ್ಟಿದ್ದಾರೆ, ಅದನ್ನು ಅಕ್ಸೆಪ್ಟೆನ್ಸ್. ಓಕೆ. ಅದೇ ಗಂಡ್ಮಕ್ಳಿಗೆ ಏನಾದರೂ ಪ್ರಾಬ್ಲಮ್ ಇದೆ ಅಂತ ಅದಕ್ಕೋಸ್ಕರ IVF ಮಾಡಿಸ್ತಾ ಇದ್ದಾರೆ ಅಂತಂತಂದರೆ ಅದನ್ನು ತಗೊಳ್ಳಲ್ಲ. ಓಕೆ. ತಗೊಳ್ಳಲ್ಲ, ಅದನ್ನು ರಿಸೀವ್ ಮಾಡ್ಕೊಳ್ಳಲ್ಲ, ಅದನ್ನು ದೊಡ್ಡ ಇಶ್ಯೂ ಮಾಡಿಬಿಡ್ತಾರೆ. ಅದರಿಂದನೇ ಈ ಥರ. ಓಕೆ. ಬಟ್ ಹಾಗೇನಿಲ್ಲ, ಗಂಡ್ಮಕ್ಳಿಗೆ ಪ್ರಾಬ್ಲಮ್ ಇದ್ರೂ IVF ಮಾಡಿಸ್ಬೋದು, ಹೆಣ್ಮಕ್ಳಿಗೆ ಪ್ರಾಬ್ಲಮ್ ಇದ್ರೂ IVF ಮಾಡಿಸ್ಬೋದು. ಇರ್ರೆಸ್ಪೆಕ್ಟಿವ್ ಆಫ್ ದ ಪರ್ಸನ್, ಇಬ್ಬರಲ್ಲಿ ಒಬ್ಬರಿಗೆ ತೊಂದರೆ ಇತ್ತಂದ್ರೂ ಅದರಿಂದ ನೀವು ಕನ್ಸೀವ್ ಆಗ್ತಾ ಇಲ್ಲ ಅನ್ನೋದು ಕಂಡು ಬಂತು ಅಂತಂತಂದರೆ IVF ಮಾಡಿಸ್ತಾರೆ. ನೆಕ್ಸ್ಟು IVF ಈಸ್ ಪೇನ್ಫುಲ್. IVF ಈಸ್ ಪೇನ್ಫುಲ್ ಅನ್ನೋದು ಮಿತ್. ಯಾಕಂತಂತಂದರೆ ನಿಮಗೆ ಸೀಸರಿಯನ್ ಸೆಕ್ಷನ್ನು ಅಥವಾ ಬೇರೆ ಯಾವುದೋ ಆಪರೇಷನ್ ಥರನೂ ಕಟ್ ಮಾಡೋ ಬೇರೆ ಏನು ಒಳಗಡೆ ಕೆಲಸ ಮಾಡ್ತಾರೆ ಆ ಥರ ಏನೂ ಇಲ್ಲ. ನಿಮ್ಗೆ ಅಲ್ಲೆಲ್ಲೂ ಕಟ್ ಮಾಡೋದಿಲ್ಲ. ಓಕೆ. ಥ್ರೂ ಔಟ್ ದ ಪ್ರಾಸೆಸ್ ನಿಮಗೆ ಇಂಜೆಕ್ಷನ್ಸ್ ಮಾತ್ರ ಕೊಡ್ತಾ ಇರ್ತಾರೆ. ಓಕೆ. ಪೇನ್ಫುಲ್ ಆ್ಯಂಡ್ ಎಗ್ ರಿಟ್ರೈವಲ್ ಏನು ಮಾಡ್ತಾರಲ್ಲ ಆವಾಗ್ಲೂ ಕೂಡ ಅನಸ್ತೇಷಿಯಾ ಕೊಟ್ಟಿರ್ತಾರೆ. ಸೊ ಹಾಗಾಗಿ ಥ್ರೂ ಔಟ್ ಪ್ರಾಸೆಸ್ ಪೇನ್ ಆಗೋದು ಅನ್ನೋದಾದರೆ ಯಾವುದರಿಂದ ಆಗುತ್ತೆ? ಬರೀ ಇಂಜೆಕ್ಷನ್ ಪೇನ್. ಓಕೆ. ಇಂಜೆಕ್ಷನ್ ಚುಚ್ಚಿದವಾಗ ಏನು ನೋವಾಗುತ್ತಲ್ಲ ಅದ್ರ ನೋವಾಗುತ್ತೆ, ಆಯಿತಾ. ಆ ನೋವನ್ನೆಲ್ಲ ಬೇರ್ ಮಾಡ್ಬೋದು. ಬಟ್ ಪ್ರೊಜೆಸ್ಟ್ರಾನ್ ಇಂಜೆಕ್ಷನ್ಸ್ ಏನು ಕೊಡ್ತಾರಲ್ಲ, ಪ್ರೊಜೆಸ್ಟ್ರಾನ್ ಇಂಜೆಕ್ಷನ್ಸ್ ಮಾತ್ರ ಖಂಡಿತವಾಗ್ಲೂ ನೋವಾಗುತ್ತೆ, ಆಯಿತಾ. ಹಿಪ್ಸಿಗೆ ಕೊಡ್ತಾರೆ, ಬಮ್ಸಿಗೆ ಕೊಡ್ತಾರೆ. ನಿಯರ್ಲಿ ಒಂದು ವಾರ 10 ಡೇಸ್ವರೆಗೂ ನೋವಿರುತ್ತೆ. ಕೂತ್ಕೊಂಡ್ರೆ ಎಲ್ಲ ಒತ್ತಾ ಇರುತ್ತೆ, ನೋವಾಗ್ತಾ ಇರುತ್ತೆ. ಇದು ಮಾತ್ರ ಖಂಡಿತ ನೋವಾಗ್ತಾ ಇರುತ್ತೆ. ಬಟ್ IVF ಪ್ರಾಸೆಸ್ ಇಟ್ ಸೆಲ್ಫ್ ಪೇನ್ಫುಲ್ ಅನ್ನೋದು ಶುದ್ಧ ಸುಳ್ಳು. ಏನು ಇಂಜೆಕ್ಷನ್ಸ್ ಏನು ಕೊಡ್ತಾರಲ್ಲ ಅವಾಗ ನೋವಾಗೋದು ಮಾತ್ರ ನಿಜ. ಆದರೆ ಅದರ ಜೊತೆಗೆ ಮೆಂಟಲ್ ಸ್ಟ್ರೆಸ್ಸಿಂದ ನೋವಾಗೋದು ಸಹಜ, ಫೈನಾನ್ಷಿಯಲಿ ಕೂಡ ನೋವಾಗೋದು ಸಹಜ. ಆದರೆ ಪ್ರಾಸೆಸ್ಸಿಂದ ನೋವಾಗೋದು ಇಲ್ಲ. ಬರೀ ಇಂಜೆಕ್ಷನ್ನಿಂದನೇ ಜಾಸ್ತಿ ನೋವಾಗುತ್ತೆ. ಪ್ರೊಜೆಸ್ಟ್ರಾನ್ ಇಂಜೆಕ್ಷನ್ಸ್ ಜಾಸ್ತಿ ನೋವಾಗುತ್ತೆ, ಇದು ಮಾತ್ರ ಖಂಡಿತ. ಯಾಕಂತಂದರೆ ನಾನು IVF ಮಾಡಿಸಿಲ್ಲ, ಆದರೆ ನನಗೆ ಮಗು ಉಳಿಯಲ್ಲ ಅನ್ನೋ ಇದೇ ಇತ್ತಲ್ಲ. ಸೊ ಹಾಗಾಗಿ ಥ್ರೂ ಔಟ್ ಪ್ರೆಗ್ನೆನ್ಸಿ ನನಗೆ ಪ್ರೊಜೆಸ್ಟ್ರಾನ್ ಇಂಜೆಕ್ಷನ್ಸ್ ಕೊಟ್ಟಿರೋದು. ಸೊ ಪ್ರೊಜೆಸ್ಟ್ರಾನ್ ಇಂಜೆಕ್ಷನ್ಸ್ ನಾನು ಆಲ್ಮೋಸ್ಟ್ 8th ಮಂತ್ವರೆಗೂ ಪ್ರೊಜೆಸ್ಟ್ರಾನ್ ಇಂಜೆಕ್ಷನ್ ತೊಗೊಂಡಿದ್ದೀನಿ. ಸೊ ಎವ್ರಿ 15 ಡೇಸ್ ಒನ್ಸ್ ಇಂಜೆಕ್ಷನ್ ತೊಗೊತಾ ಇದ್ದಿದ್ದು. ಹಾಗಾಗಿ ಇಟ್ ಇಸ್ ಸೋ ಪೇನ್ಫುಲ್, ಅದು ಮಾತ್ರ ಖಂಡಿತ. IVF ರಿಸಲ್ಟ್ಸ್ ಆಲ್ವೇಸ್ ಇನ್ ಟ್ವಿನ್ಸ್. ಇದು ಮಿತ್. ಯಾಕಂತಂತಂದರೆ ಎಷ್ಟು ಎಂಬ್ರಿಯೋ ಟ್ರಾನ್ಸ್ಫರ್ ಮಾಡಿದ್ದಾರೆ ಅನ್ನೋ ಆಧಾರದ ಮೇಲೆ ಟ್ವಿನ್ಸ್ ಅಥವಾ ಟ್ರಿಪ್ಲೆಟ್ಸ್ ಆಗುತ್ತೆ. ಆ ಎಂಬ್ರಿಯೋಸ್ ಹೇಗೆ ಗ್ರೋ ಆಗುತ್ತೆ ಅನ್ನೋದು ಇಟ್ ಇಸ್ ಅನ್ಕಂಟ್ರೋಲ್ಡ್, ಆಯಿತಾ. ಯಾವ ಎಂಬ್ರಿಯೋ ಗ್ರೋ ಆಗುತ್ತೆ, ಯಾವ ಎಂಬ್ರಿಯೋ ಗ್ರೋ ಆಗೋದಿಲ್ಲ, ಎರಡೂ ಆಗಬಹುದು, ಎರಡೂ ಆಗದೇನೂ ಇರಬಹುದು. ಸೊ ಟ್ರಾನ್ಸ್ಫರ್ ಮಾಡ್ತಾರೆ. 3 ಎಂಬ್ರಿಯೋ ಮಾಡಿದ್ರೂ ಅದರಲ್ಲಿ ಒಂದಾಗ್ಬೋದು, ಅಥವಾ ಇವೆರಡು ಆಗ್ಬೋದು, ಅಥವಾ ಇವೆರಡು ಆಗಬಹುದು, ಅಥವಾ ಇವೆರಡು ಎಂಬ್ರಿಯೋಸ್ ಆಗ್ಬೋದು. ಓಕೆ. ಇಲ್ಲ 3 ಎಂಬ್ರಿಯೋಸ್ನೂ ಆಗ್ಬೋದು, ಇಲ್ಲ ಇದೊಂದೇ ಆಗ್ಬೋದು, ಇಲ್ಲ ಇದೊಂದೇ ಆಗ್ಬೋದು, ಇದೊಂದೇ ಆಗ್ಬೋದು. ಸೊ ಇಟ್ ಕಂಪ್ಲೀಟ್ಲಿ ಡಿಪೆಂಡ್ಸ್ ಆನ್ ಏನದು ಸಿಚುವೇಶನ್, ಆಯಿತಾ. ಯಾರ ಕೈಯಲ್ಲೂ ಇಲ್ಲ 2 ಬೆಳಿಬೋದು, 3 ಬೆಳಿಬೋದು, ಆಯಿತಾ.
ಬೆಸ್ಟ್ ಎಂಬ್ರಿಯೋಸ್ನ ಟ್ರಾನ್ಸ್ಫರ್ ಮಾಡ್ತಾರೆ. ದೇವ್ರಿಗೆ ಬಿಟ್ಟಿದ್ದು ಯಾವ ಎಂಬ್ರಿಯೋ ಬೆಳಿಬೇಕು ಅನ್ನೋದು. ನೋಡಿ ಈ ಎಲ್ಲ ಕ್ಯಾಲ್ಕುಲೇಟ್ ಮಾಡಿ ಎಲ್ಲ ಫುಲ್ ಕ್ಯಾಲ್ಕುಲೇಟ್ ಮಾಡಿ ಅನಲೈಸ್ ಮಾಡಿ ಹಾಕ್ತಾರೆ ಆಯಿತಾ. ಆ ಬೆಳೆಯೋದು ಹಿಂಗೆ ಸ್ಟಾರ್ಟ್ ಆಗಬೇಕಲ್ಲ, ಅದು ಆಗೋದು ದೇವರಿಂದ ಮಾತ್ರ. ಎಷ್ಟು ಅಮೇಝಿಂಗ್ ಅನ್ಸುತ್ತೆ ಅಂತಂತಂದರೆ, ನೀವು ಎಲ್ಲ ಮಾಡ್ತೀರಾ, ಅದನ್ನು ಬೆಳೆಸೋದು ಹೆಂಗೆ ಬೆಳೆಸ್ತೀರಾ? ನೀವೇನೋ ಮಾಡೋದ್ರಿಂದ ಬೆಳೆಯೋಲ್ಲ ಮಗು. ಓಕೆ, ಎಲ್ಲನೂ ದೇವ್ರ ಕೈಯಲ್ಲಿ ಆಯಿತಾ. ಸೊ ಎಂಬ್ರಿಯೋಸ್ ಯಾವಾಗ್ಲೂ IVF ಇಂದ ಟ್ವಿನ್ಸ್ ಅಥವಾ ಟ್ರಿಪ್ಲೆಟ್ಸ್ ಆಗೋದಿಲ್ಲ. ಸಿಂಗಲ್ ಎಂಬ್ರಿಯೋ ಟ್ರಾನ್ಸ್ಫರ್ ಕೂಡ ಮಾಡಿಸ್ಕೊತಾರೆ ಸುಮಾರಷ್ಟು ಜನ. ಸೊ ಈ ಸಿಂಗಲ್ ಎಂಬ್ರಿಯೋ ಟ್ರಾನ್ಸ್ಫರ್ ಮಾಡಿಸಿದವಾಗ ಟ್ವಿನ್ಸ್ ಆಗುವಂತಹ ಸಾಧ್ಯತೆ ತುಂಬಾ ಕಮ್ಮಿ ಇರುತ್ತೆ. ಓಕೆ, ಎಲ್ಲೋ ಒಂದು. ಓಕೆ, ನೆಕ್ಸ್ಟ್ ಮಿತ್ IVF ಮಾಡಿಸ್ಕೊಂಡ್ರೆ ಕಂಪಲ್ಸರಿ ಬೆಡ್ ರೆಸ್ಟ್ ಮಾಡಬೇಕು ಅಂತ ಹೇಳೋದು. ಖಂಡಿತವಾಗ್ಲೂ ಇಲ್ಲ. ನಾನು ಸುಮಾರಷ್ಟು ಕೇಸಸ್ನ ನೋಡಿದ್ದೀನಿ. ನಮಗೆ ಗೊತ್ತಿರೋರು ರಿಲೇಟಿವ್ಸು ಹಾಸ್ಪಿಟ್ಲಿಗೆ ಹೋಗಿ ಅಡ್ಮಿಟ್ ಆಗಿ ಅಲ್ಲಲ್ಲೇ ಇರೋದು. ಅವ್ರಿಗೆಲ್ಲ ಏನು ಅಂತಂತಂದರೆ 14 ಇಯರ್ಸ್ 18 ಇಯರ್ಸ್ವರೆಗೂ ಮಕ್ಕಳು ಆಗದೇ ಇದ್ದು, ಆಮೇಲೆ ತುಂಬ ಹಾಸ್ಪಿಟಲ್ಸ್ ದೂರ ದೂರ ಇದ್ದು. ಈಗ ಏನಪ್ಪ, ದಾವಣಗೆರೆಯಿಂದ ಮೀರತ್ ಅಂದರೆ ಮಹಾರಾಷ್ಟ್ರ ಎಲ್ಲ ಹೋಗಿ ಅಲ್ಲಿ ಮಾಡಿಸ್ಕೊಳ್ಳೋದು. ಓಕೆ, ಸೊ ಅದು ಟ್ರಾವೆಲ್ ಡಿಸ್ಟೆನ್ಸ್ ಎಲ್ಲ ತುಂಬ ಜಾಸ್ತಿ ಇರುತ್ತಲ್ವ. ಸೊ ಹಾಗಾಗಿ ಅಂತಹ ಟೈಮಲ್ಲಿ ಡಾಕ್ಟರ್ಸ್ ಏನಂತ ಹೇಳ್ತಾರೆ, ನೀವು ಟ್ರಾವೆಲಿಂಗ್ ಮಾಡೋ ಬದಲು ನೀವು ಇಲ್ಲೇ ಇರಿ ಅಂತಂತ ಹೇಳಿ ಉಳಿಸ್ಕೊಂಡಿರೋ ಅಂತಹ ಇನ್ಸಿಡೆಂಟ್ಸ್ ಅವು ಅಷ್ಟೇ. ಆದರೆ ಎಲ್ಲೂ ಡಾಕ್ಟರ್ಸು ಕಂಪಲ್ಸರಿಯಾಗಿ ನೀವು ಬೆಡ್ ರೆಸ್ಟ್ ಮಾಡಲೇಬೇಕು ಅಂತ ಹೇಳೇ ಇಲ್ಲ. ಬೆಡ್ ರೆಸ್ಟ್ ಮ್ಯಾಂಡೇಟರಿ ಅಲ್ಲವೇ ಅಲ್ಲ. ನಿಮ್ಮ ಡೇ ಟು ಡೇ ಲೈಫಲ್ಲಿ ನಿಮ್ಮ ಕೆಲಸಗಳನ್ನ ನೀವು ಮಾಡ್ಕೋಬೋದು. ಅಡುಗೆ ಮಾಡೋದು, ಊಟ ಮಾಡೋದು ಎಲ್ಲನೂ ನಿಮ್ಮ ಪಾಡಿಗೆ ನೀವು ಮಾಡ್ಕೋಬೋದು. ಬೆಡ್ ರೆಸ್ಟೇ ಮಾಡಬೇಕು ಅನ್ನೋ ಅಷ್ಟು ಅವಶ್ಯಕತೆ ಇಲ್ಲ. ಆಕ್ಟಿವ್ ಆಗಿದ್ದರೆ ಇಟ್ ವಿಲ್ ಬಿ ಮೋರ್ ಗುಡ್ ಅಂತ ಹೇಳ್ತಾರೆ ಡಾಕ್ಟರ್ಸ್. ನೆಕ್ಸ್ಟ್ ಮಿತ್, ಬಾಡಿ ವೇಟ್ ಹ್ಯಾಸ್ ನಥಿಂಗ್ ಟು ಡೂ ವಿತ್ IVF ಅನ್ನೋದು. ಯಾವುದೇ ಪ್ರಾಸೆಸ್ ಆಗಲಿ, ನ್ಯಾಚುರಲ್ ಕನ್ಸೆಪ್ಷನ್ ಆಗಿರಬಹುದು, IUI ಆಗಿರ್ಬೋದು, IVF ಆಗಿರ್ಬೋದು, ವಾಟ್ ಎವರ್ ಇಟ್ ಇಸ್, ನಿಮ್ಮ ಹೆಲ್ದಿ ಬಾಡಿ ವೇಟ್ನ ಮೇಂಟೈನ್ ಮಾಡೋದ್ರಿಂದ ಇಟ್ ಆ್ಯಡ್ಸ್ ಆನ್ ಆಯಿತಾ. ಅದು ಡೈರೆಕ್ಟಾಗಿ ಏನೂ ಎಫೆಕ್ಟ್ ಮಾಡದೇ ಇದ್ರೂ ಕೂಡ ನಿಮ್ಮ IVF ಸಕ್ಸಸ್ ರೇಟ್ಗೆ ಇಟ್ ಆ್ಯಡ್ಸ್ ಆನ್ ಆಯಿತಾ. ಸೊ ಹಾಗಾಗಿ ಹೆಲ್ದಿ ಬಾಡಿ ವೇಟ್ ಮೇಂಟೈನ್ ಮಾಡೋದು ಕೂಡ ತುಂಬಾ ಮುಖ್ಯ. ಅದರಿಂದ IVFಗೂ ಅದಕ್ಕೂ ಏನೂ ಸಂಬಂಧ ಇಲ್ಲ ಅನ್ನೋದು ಸುಳ್ಳು ಆಯಿತಾ. ನೀವು ಹೆಲ್ದಿಯಾಗಿದ್ದು BMI ನೀಟಾಗಿ ಮೇಂಟೈನ್ ಮಾಡಿ ವೇಟ್ ಮೇಂಟೈನ್ ಮಾಡಿದ್ರಿ ಅಂತಂತಂದರೆ ನಿಮ್ಗೆ ಹೆಲ್ಪ್ ಆಗುತ್ತೆ ಅಷ್ಟೇ. ಫ್ರೋಝನ್ ಎಗ್ಸ್ ಆರ್ ನಾಟ್ ಗುಡ್. ನೆಕ್ಸ್ಟ್ ಮಿತ್, ಯೂಶ್ವಲ್ ಆಗಿ ನಮಗೆಲ್ಲ ಏನಿರುತ್ತೆ ಒಂದು ತಲೆನಲ್ಲಿ, ಫ್ರೀಸ್ ಮಾಡಿ ಇಟ್ಟಿರೋ ಅಂತಹ ವೆಜಿಟೇಬಲ್ಸ್ನ ನಾವು ಬಳಸಲ್ಲ ಯೂಶ್ವಲ್ ಆಗಿ ಆಯಿತಾ. ಊರ ಕಡೆಗೆಲ್ಲ ಯಾರು ಬೆಳೆಸ್ತಾರೆ? ಬೆಂಗಳೂರಂಥ ಊರಲ್ಲೂ ಮೋಸ್ಟ್ ಆಫ್ ದಿ ಪೀಪಲ್ ಏನು ಮಾಡ್ತಾರೆ, ಒಂದು 10 ಹೆಜ್ಜೆ ನಡೆದ್ವಿ ಅಂತಂತಂದರೆ ತರಕಾರಿ ಅಂಗಡಿಗಳು ಬೇಕಾದಷ್ಟು ಇರುತ್ತೆ. ಹೋಗ್ತೀವಿ, ತೊಗೊಳ್ತೀವಿ, ಬರ್ತೀವಿ. ಮತ್ತು ಯಾಕೆ ಫ್ರೋಝನ್ ಯೂಸ್ ಮಾಡೋದು? ಸೊ ಮೋಸ್ಟ್ ಆಫ್ ದಿ ಪೀಪಲ್ ಯೂಸ್ ಮಾಡೋದಿಲ್ಲ ಆಯಿತಾ. ಫ್ರೋಝನ್ ಎಲ್ಲೋ ಒಂದು ಸ್ವಲ್ಪ ಪರ್ಸೆಂಟೇಜ್ ಯೂಸ್ ಮಾಡ್ತಾ ಇರ್ಬೋದು. ಕಾರ್ಪೊರೇಟ್ ವಾರ್ಡ್ಸಲ್ಲಿದ್ದು ಹೊರಗೆ ಹೋಗಿ ತರಕಾರಿ ತೊಗೊಂಬರಕ್ಕೆ ಆಗದೇ ಇರುವಂತಹ ಟೈಮ್ ಶಿಫ್ಟ್ಸಲ್ಲಿ ಇದ್ದು ಆಗ್ತಾ ಇಲ್ಲ ಅಂದವರು ಮಾಡ್ಕೊತಾ ಇರ್ಬೋದು. ಬಟ್ ಮೋಸ್ಟ್ ಆಫ್ ದಿ ಪೀಪಲ್ ಏನು ಮಾಡ್ತೀವಿ, ನಾವು ತರಕಾರಿ ಅಂಗಡಿಗೆ ಹೋಗ್ತೀವಿ, ತೊಗೊಂಬರ್ತೀವಿ, ಮಾಡ್ಕೊತೀವಿ, ತಿಂತೀವಿ ಆಯಿತಾ. ಸೊ ಅದರಿಂದ ನಾವು ಏನು ಅಂದ್ಕೊಂಡಿರ್ತೀವಿ, ಫ್ರೋಝನ್ ಫುಡ್ ನಾಟ್ ಗುಡ್ ಅನ್ನೋದೊಂದು ಇರುತ್ತೆ ಆಯಿತಾ. ಸೊ ಸೇಮ್ ವೇ ಫ್ರೋಝನ್ ಎಗ್ಸ್ ಆಲ್ಸೋ ನಾಟ್ ಗುಡ್ ಅಂತಂತ ಹೇಳಿ ಅಂದ್ಕೊಳ್ತೀವಿ. ಬಟ್ ಏನಂತಂತಂದರೆ, ಈ ಫ್ರೋಝನ್ ಎಗ್ಸ್ನ ಅಲೋನ್ ಆಗಿ ಚೆಕ್ ಮಾಡೋದಿಲ್ಲ. ಆದರೆ ಫ್ರೋಝನ್ ಎಗ್ಸ್ನ ಥಾ ಮಾಡಿ ಅದಾದಮೇಲೆ ಎಂಬ್ರಿಯೋ ಏನು ಫಾರ್ಮ್ ಆಗುತ್ತಲ್ಲ, ಸೊ ಫಾರ್ಮ್ ಆಗಿರೋ ಎಂಬ್ರಿಯೋಸ್ನ ಖಂಡಿತವಾಗ್ಲೂ ಚೆಕ್ ಮಾಡ್ತಾರೆ. ಸೊ ನಿಮ್ಗೆ ಅಲ್ಲೇ ಗೊತ್ತಾಗ್ಬಿಡುತ್ತೆ ಎಂಬ್ರಿಯೋ ಚೆನ್ನಾಗಿ ಬಂದಿತ್ತು ಅಂತಂತಂದರೆ ಎಗ್ಸ್ ಎಲ್ಲ ಚೆನ್ನಾಗಿತ್ತು ಅಂತ ಅರ್ಥ. ಓಕೆ, ಆ್ಯಂಡ್ ಇಟ್ ಕಂಪ್ಲೀಟ್ಲಿ ಡಿಪೆಂಡ್ಸ್ ಆನ್ ಅಟ್ ವಾಟ್ ಏಜ್ ನೀವು ಫ್ರೀಸ್ ಮಾಡಿದ್ದೀರಾ ಎಗ್ ಫ್ರೀಸಿಂಗ್ ಮಾಡಿಟ್ಟಿದ್ದೀರಾ ಅನ್ನೋದಾದರೆ, ಯಾವಾಗ ಫ್ರೀಸ್ ಮಾಡಿಟ್ಟಿದ್ದೀರಾ ಅನ್ನೋ ಆಧಾರದ ಮೇಲೆ, ಅಟ್ ವಾಟ್ ಏಜ್, ಯಾವ ಏಜಲ್ಲಿ ನೀವು ಎಗ್ಸ್ ಫ್ರೀಸ್ ಮಾಡಿದ್ದೀರಾ ಅನ್ನೋ ಆಧಾರದ ಮೇಲೆ ಕ್ವಾಲಿಟಿ ಡಿಪೆಂಡ್ ಆಗುತ್ತೆ. ಈಗ ಸುಮಾರಷ್ಟು ಜನ ನಮ್ಮಂಥವ್ರು, ಓಕೆ, ನಾವು ಯಾರೂ ಎಗ್ ಫ್ರೀಸಿಂಗ್ ಎಲ್ಲ ಮಾಡೋದಿಲ್ಲ ಆಯಿತಾ. ಯಾರೋ ಸೆಲೆಬ್ರಿಟೀಸ್ದು, ಆಮೇಲೆ ತುಂಬ ಯಾರು ಕರಿಯರ್ ಓರಿಯೆಂಟೆಡ್ ಎಲ್ಲ ಇರ್ತಾರೆ, ಅಂಥವ್ರಿಗೆ ನಮ್ಗೆ ಈಗ ಬೇಡ ಬೇಡ ಆಮೇಲೆ ಮಾಡ್ಕೊಳ್ಳೋಣ ಅನ್ನೋವಂಥವ್ರು ಯಾರು ಇರ್ತಾರೆ, ಅಂಥವರೆಲ್ಲ ಎಗ್ ಫ್ರೀಸಿಂಗ್ ಮಾಡ್ತಾರೆ. ಓಕೆ, ದೋಸ್ ಹೂ ಕ್ಯಾನ್ ಅಫೋರ್ಡ್ ಫಸ್ಟ್ ಆಫ್ ಆಲ್ ಆಯಿತಾ. ಅದಕ್ಕೂ ದುಡ್ಡು ತೊಗೊತಾರೆ. ಎಗ್ ಫ್ರೀಸ್ ಮಾಡಿ ಇಡೋದಕ್ಕೂ, ಸ್ಟೋರ್ ಮಾಡಿ ಇಡೋದಕ್ಕೂ ಸೇಫ್ ಆಗಿ ಅದಕ್ಕೂ ಕೂಡ ದುಡ್ಡು ತೊಗೊತಾರೆ. ಸೊ ಆಬ್ವಿಯಸ್ಲಿ ಇಟ್ಸ್ ಜಸ್ಟ್ ಲೈಕ್ ಅ ಬ್ಯಾಂಕ್. ಇಟ್ ವರ್ಕ್ಸ್ ಎಸ್ ಬ್ಯಾಂಕ್ ಅಂತಂತಂದರೆ ನಿಮ್ಮ ಅಕೌಂಟಲ್ಲಿ ನಿಮ್ಮ ದುಡ್ಡು ಹಾಕಿ ನೀವು ಹೇಗೆ ಸೇವ್ ಮಾಡಿ ಇಡ್ತೀರಲ್ಲ ಹಾಗೆ. ಓಕೆ, ಸೊ ಯಾವ ಏಜಲ್ಲಿ ನೀವು ಫ್ರೀಸ್ ಮಾಡಿ ಇಟ್ಟಿದ್ದೀರಾ ಅನ್ನೋದು ಮ್ಯಾಟರ್ ಆಗುತ್ತೆ
ಆದರೆ ಸುಮಾರಷ್ಟು ಜನ IVFಗೆ ಹೋಗೋರು ಈ ಸೈಕಲಲ್ಲಿ ಜಾಸ್ತಿ ಎಗ್ಸ್ ಬಂದಿಲ್ಲ, ಅದಕ್ಕೆ ನೆಕ್ಸ್ಟ್ ಸೈಕಲಲ್ಲಿ ಮತ್ತೆ ಟ್ರೈ ಮಾಡೋಣ ಅಂತ ಹೇಳಿ ಈ ಟೈಮಲ್ಲಿ ಈ ಸೈಕಲಲ್ಲಿ ಬಂದಿರೋ ಎಗ್ಸ್‌ನ ಏನು ಮಾಡ್ತಾರೆ, ಫ್ರೀಸ್ ಮಾಡಿ ಇಡ್ತಾರೆ. ಅದಷ್ಟೇ ಎಗ್ ಫ್ರೀಸಿಂಗು ನಮ್ಮಂಥ ಜನಗಳಿಗೆ ಗೊತ್ತಿರೋ ಅಂಥದ್ದು ಎಗ್ ಫ್ರೀಸಿಂಗ್. ಓಕೆ. ಆ ಥರ ಅಲ್ಲ. ಓಕೆ. ಸೊ ಜಸ್ಟ್ 1 ಮಂತ್, 1 ಸೈಕಲ್, 2 ಸೈಕಲ್ಸ್ ಹಿಂದೆ, 1 ಇಯರ್ ಹಿಂದೆ ಎಗ್ ಫ್ರೀಸಿಂಗ್ ಮಾಡಿದ್ರಿ ಅಂತಂತಂತಂದ್ರೆ ಇಟ್ಸ್ ಗುಡ್ ಆಬ್ವಿಯಸ್ಲಿ, ಆಯ್ತಾ? ಆ್ಯಂಡ್ ಯಾವ ಏಜಲ್ಲಿ ಎಗ್ ಫ್ರೀಸ್ ಮಾಡಿ ಇಟ್ಟಿರ್ತಾರೆ ಅನ್ನೋ ಆಧಾರದ ಮೇಲೆ ಅದರ ಕ್ವಾಲಿಟಿ ಕೂಡ ಡಿಪೆಂಡ್ ಆಗುತ್ತೆ. IVF ಇಸ್ ಓನ್ಲಿ ಮೈಂಡ್ ಫಾರ್ ಓಲ್ಡರ್ ವುಮೆನ್. ಇದು ಒಂದು ನೆಕ್ಸ್ಟ್ ಮಿತ್. ಏನಂತಂತಂದ್ರೆ ಬರೀ IVF 35 ಆ್ಯಂಡ್ ಅಬೋವ್ ಆ್ಯಂಡ್ 40 ಅರೌಂಡ್ ಇರುವಂತಹ ಹೆಣ್ಮಕ್ಳಿಗೆ ಮಾತ್ರ IVF ಮಾಡಿಸ್ತಾರೆ ಅನ್ನೋದು ಶುದ್ಧ ಸುಳ್ಳು. ಯಾಕೆ ಅಂತಂತಂತಂದ್ರೆ ಯಂಗರ್ ವುಮನ್, ಆಯ್ತಾ, 20s ಇದ್ದೂ ಕೂಡ ಅವರಿಗೆ ಬೇರೆ ಪ್ರಾಬ್ಲಮ್ಸ್ ಇದ್ದಿರಬಹುದು, ಅದರಿಂದ ಅವರು IVFಗೆ ಹೋಗಿರಬಹುದು, ಅಥವಾ ಅವರ ಪಾರ್ಟ್ನರಿಗೆ ಪ್ರಾಬ್ಲಮ್ ಇದ್ದಿರಬಹುದು, ಸೊ ಅವರು IVF ಪ್ರೊಸೆಸ್ ಮಾಡಿಸ್ಬೋದು. ಓಕೆ. ಇಟ್ ಕಂಪ್ಲೀಟ್ಲಿ ಡಿಪೆಂಡ್ಸ್ ಆನ್ ಇಂಡಿವಿಜುವಲ್. ಆ್ಯಂಡ್ ಇದು ಜಸ್ಟ್ IVF ಅಂತಂತಂದ್ರೆ ಬರೀ ಓಲ್ಡರ್ ವುಮನ್ಗೆ ಮಾತ್ರ ಮಾಡಿರೋ ಅಂಥದ್ದು ಅಂತ ಏನಿಲ್ಲ. ಯಾರು ಬೇಕಾದರೂ ಯಾವ ಏಜಲ್ಲಿ ಕೂಡ ಅದನ್ನು ಟ್ರೈ ಮಾಡ್ಬೋದು. ಓಕೆ. ಬಟ್ ಏನಂತಂತಂತಂದ್ರೆ ಯಂಗರ್ ವುಮನ್ ಅಂತಂತಂದ್ರೆ 20s ಇದ್ದಂತಹ ಹೆಣ್ಮಕ್ಳಿಗೆ IVF ಮಾಡಿಸಿದವಾಗ ಸಕ್ಸಸ್ ರೇಟ್ ಜಾಸ್ತಿ, ಆ್ಯಂಡ್ ಏಜ್ ಆಗ್ತಾ 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 ಹೋದಂಗೆ ಸಕ್ಸಸ್ ರೇಟ್ ಕಮ್ಮಿ ಆಗ್ತಾ 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 ಹೋಗುತ್ತೆ ಅಷ್ಟೇ. IVF ಮಾಡಿಸಿದ್ದೀರಾ ಅಂತಂತಂದ್ರೆ ಆಬ್ವಿಯಸ್ಲಿ ಸಿಸರಿಯನ್ ಆಗುತ್ತೆ, ನಾರ್ಮಲ್ ಡೆಲಿವರಿ ಆಗೋದೇ ಇಲ್ಲ ಅನ್ನೋದು ನೆಕ್ಸ್ಟ್ ಮಿತ್. ಸಿಸರಿಯನ್ನು ನ್ಯಾಚುರಲ್ ಕನ್ಸೀವ್ ಆದ್ರೂ ಕೂಡ ಸಿಸರಿಯನ್ ಆಗ್ತಾ ಇದೆ ಸುಮಾರಷ್ಟು ಜನಕ್ಕೆ, ಆಯ್ತಾ? ನ್ಯಾಚುರಲ್ ಆಗಿ ಕನ್ಸೀವ್ ಆಗಿರೋ ಎಲ್ಲರಿಗೂ ನಾರ್ಮಲ್ ಡೆಲಿವರಿ ಆಗ್ತಾ ಇಲ್ಲ, ಹೌದಾ? ಸೊ ಹಂಗಿದ ಮೇಲೆ IVF ಮಾಡಿಸ್ಕೊಂಡಿದ್ದೀರಾ ಅಂತ ಮಾತ್ರಕ್ಕೆ ದ ವೇ ನಾರ್ಮಲ್ ಡೆಲಿವರಿ ಆಗುತ್ತೋ ಅಥವಾ ಸೆಕ್ಷನ್ ಡೆಲಿವರಿ ಆಗುತ್ತೋ ಅನ್ನೋದು ಯಾರು ಪ್ರಿಟೆಂಡ್ ಏನಂತಾರೆ ಅದಕ್ಕೆ, ಯಾರೂ ಗೆಸ್ ಮಾಡೋದಕ್ಕಾಗೋದಿಲ್ಲ. ಓಕೆ. ಊಹೆ ಮಾಡೋದಕ್ಕಾಗೋದಿಲ್ಲ ಅದನ್ನು, ನ್ಯಾಚುರಲ್ ಆಗುತ್ತೋ ಅಥವಾ ಸಿಸರಿಯನ್ನೇ ಬೇಕಾಗುತ್ತೋ ಅನ್ನೋದು. ಇಟ್ ಕಂಪ್ಲೀಟ್ಲಿ ಡಿಪೆಂಡ್ಸ್ ಆನ್ ವುಮನ್ ಬಾಡಿ, ಆಯಿತಾ? ಯಾರು ಮಾಡಿಸ್ಕೊತಾ ಇದ್ದಾರೆ ಅವರ ದೇಹದ ಮೇಲೆ. ನಾನು ಎಷ್ಟು 30 ಅಷ್ಟೇ. ಓಕೆ. 30 ಇದ್ರೂ ಕೂಡ ನನಗೆ ನಾರ್ಮಲ್ ಡೆಲಿವರಿ ಆಗಲಿಲ್ಲ, ನನಗೆ ಸಿಸೇರಿಯನ್ನೇ ಆಗಿದ್ದು. ಯಾಕೆ? ನನಗೆ ಸುಮಾರಷ್ಟು ಕಾಂಪ್ಲಿಕೇಶನ್ಸ್ ಇತ್ತು, ಒಂದಾ ಎರಡ, ಅಷ್ಟೊಂದು ಕಾಂಪ್ಲಿಕೇಶನ್ಸ್ ಇತ್ತು, ಆಯಿತಾ? ಸೊ ಅದರಿಂದ ನನಗೆ ಸೆಕ್ಷನ್ ಮಾಡಿದರು. ಹಾಗೆ ಯಾರು ಕನ್ಸೀವ್ ಆಗಿರ್ತಾರೆ ಅವರ ಸ್ಥಿತಿಗತಿ ಮೇಲೆ, ಅವರ ಹೆಲ್ತ್ ಮೇಲೆ, ಅವರ ಏನಂತಾರೆ, ಈಗ ಎಲ್ಲನೂ ಸರಿಯಾಗಿರುತ್ತೆ. ಆದರೆ ಕೆಲವೊಂದಿಷ್ಟು ಜನ ನಾರ್ಮಲ್ ಡೆಲಿವರಿಯ ನೋವನ್ನು ತಿನ್ನೋದಕ್ಕೆ ಇಷ್ಟಪಡೋದಿಲ್ಲ. ನಾನು ಅದನ್ನು ಬೇರ್ ಮಾಡೋದಕ್ಕೆ ನನ್ನ ಸಾಧ್ಯನೇ ಇಲ್ಲ, ನನಗೆ ಸೆಕ್ಷನ್ನೇ ಆಗಬೇಕು ಅಂತಾನು ಹೇಳೋರಿರ್ತಾರೆ. ಓಕೆ. ಸೊ ಇಟ್ ಕಂಪ್ಲೀಟ್ಲಿ ಡಿಪೆಂಡ್ಸ್ ಆನ್ ಇಂಡಿವಿಜುವಲ್. ಅವ್ರು ಏನು ಸೆಲೆಕ್ಟ್ ಮಾಡ್ತಾರೆ, ಯಾವಾಗ ಆಪ್ಷನ್ ಇತ್ತು ಅಂತಂತಂದರೆ. ಇಲ್ಲ ಅಂತಂದು ಕಾಂಪ್ಲಿಕೇಶನ್ಸ್ ಎಲ್ಲ ಇತ್ತು ಅಂತಂದರೆ ಆಬ್ವಿಯಸ್ಲಿ ಸೆಕ್ಷನ್ ಆಗುವಂತಹ ಸಾಧ್ಯತೆ ಇರುತ್ತೆ. ಓಕೆ. ಸುಮಾರಷ್ಟು ಜನಕ್ಕೆ ನ್ಯಾಚುರಲ್ ಡೆಲಿವರಿ ಆಗುವಂತಹ ಸಾಧ್ಯತೆ ಇರುತ್ತೆ, ಆ್ಯಂಡ್ ಈವನ್ ದೇ ವಿಲ್ ಬಿ ಓಕೆ ವಿತ್ ಇಟ್. ಓಕೆ. ಹಂಗಿದ್ದವಾಗ ನಾರ್ಮಲ್ ಡೆಲಿವರಿ ಮಾಡಿಸ್ತಾರೆ. ನಾರ್ಮಲ್ ಡೆಲಿವರಿ ಆಗುವಂತಹ ಸಾಧ್ಯತೆ ಇದ್ದು ಮಹಿಳೆಗೆ ಇಷ್ಟ ಇಲ್ಲ ಅಂದವಾಗ ಸೆಕ್ಷನ್ ಮಾಡಿಸ್ತಾರೆ. ಇಲ್ಲ ಕಾಂಪ್ಲಿಕೇಶನ್ಸ್ ಇದೆ, ನ್ಯಾಚುರಲ್ ಡೆಲಿವರಿ, ನಾರ್ಮಲ್ ಡೆಲಿವರಿ ಆಪ್ಷನ್ನೇ ಇಲ್ಲ, ಸೆಕ್ಷನ್ನೇ ಮಾಡಿಸ್ಬೇಕು ಅಂತ ಇದ್ದರೆ ಸೆಕ್ಷನ್ ಮಾಡಿಸ್ತಾರೆ. ಓಕೆ. ದಿಸ್ ಹ್ಯಾಸ್ ನಥಿಂಗ್ ಟು ಡೂ ವಿತ್ IVF. ಓಕೆ. ಬರೀ ಕನ್ಸೀವ್ ಆಗೋದಕ್ಕೆ, ಮಗು ಬೆಳೆಯೋದಕ್ಕೆ ಅಷ್ಟೇ ಅಲ್ಲಿ. ಅದಾದ ಮೇಲೆ ಡೆಲಿವರಿ ಅಂತ ಬಂದವಾಗ ಕಂಪ್ಲೀಟ್ಲಿ ಡಿಪೆಂಡ್ಸ್ ಆನ್ ಇಂಡಿವಿಜುವಲ್. ಅದಕ್ಕೂ IVF ಪ್ರಾಸೆಸ್ಗೂ ಯಾವುದೇ ರೀತಿಯಾದಂತಹ ಸಂಬಂಧ ಇಲ್ಲ. ಇದೇ 12 ಮಿತ್ಸು, ಆಯಿತಾ? ಇದ್ರ ಬಗ್ಗೆ ಮತ್ತೇನಾದರೂ ಡೌಟ್ಸ್ ಇತ್ತು ಅಂತಂತಂದರೆ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ, ಖಂಡಿತವಾಗ್ಲೂ ಉತ್ತರ ಕೊಡೋದಕ್ಕೆ ಟ್ರೈ ಮಾಡ್ತೀನಿ. ಆ್ಯಂಡ್ ಈ ವಿಡಿಯೋ ನಿಮಗೆ ಇನ್ಫಾರ್ಮೇಟಿವ್ ಅಂತ ಅನ್ನಿಸ್ತು ಅಂದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಆ್ಯಂಡ್ ಶೇರ್ ಮಾಡಿ, ಆ್ಯಂಡ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಕೂಡ ಮಾಡಿ. ಧನ್ಯವಾದ.